ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಬಾಟಲ್ಲು ನಾವು ತೊಳೆದ್ಬಿಟ್ಟು ಹಾಗೆ ಇಟ್ಟರೆ ಸ್ಮೆಲ್ಲು ಹಾಗೆ ಇರುತ್ತೆ. ಅದರಿಂದ ಈ ಅಕ್ಕಿ ಹಾಕಿಡೋದ್ರಿಂದ ಸ್ಮೆಲ್ಲು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ನಾವು ಬೇಳೆ ಹಾಕಿರ್ತೀವಿ, ಬೇಳೆ ನೀರು ಈಚೆ ಬರುತ್ತೆ. ಅದರಿಂದ ಈ ರೀತಿ ಎಣ್ಣೆ ಹಾಕಿ ನಾವು ವಿಸಲ್ ಹಾಕೋ ಜಾಗದಲ್ಲಿ ಎಣ್ಣೆ ಹಾಕಿ ಈ ಥರ ಮಾಡೋದ್ರಿಂದ ನೀರು ಆಚೆ ಬರಲ್ಲ. ಮತ್ತು ಒಳಗಡೆ ಕೂಡ ಅದೇ ರೀತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೀರು ಆಚೆ ಬರಲ್ಲ ಫ್ರೆಂಡ್ಸ್. ಇದು ಕೂಡ ಯೂಸ್ಫುಲ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ನೋಡಿ. ಹಿಂದಿನ ಕಾಲದಲ್ಲಿ ಬೇಳೆ ಪಾತ್ರೆಯಲ್ಲಿ ಬೇಯಿಸ್ತಾಯಿದ್ರು. ಅವಾಗೂ ಕೂಡ ಇದೇ ರೀತಿ ಫಾಲೋ ಮಾಡ್ತಾಯಿದ್ರು ಫ್ರೆಂಡ್ಸ್. ನಮ್ಮ ಅಜ್ಜಿ ಅವರೆಲ್ಲ ಇದೇ ರೀತಿ ಫಾಲೋ ಬೇಳೆ ಬೇಯ್ತಾ ಇರೋ ಪಾತ್ರೆಗೇ ಎಣ್ಣೆ ಹಾಕಿ ಬೇಯಿಸ್ತಾಯಿದ್ರು. ಅದೇ ರೀತಿ ಈಗ ನಾವು ಕುಕ್ಕರ್ ಕ್ಯಾಪ್ಗೆ ಎಣ್ಣೆ ಹಾಕಿದ್ರೆ ನೀರು ಈಚೆ ಬರಲ್ಲ. ಮತ್ತೊಂದು ಟಿಪ್ಸ್ ಬಂದು ಈರುಳ್ಳಿ ಕಟ್ ಮಾಡ್ತಿರ್ತೀವಿ. ನಮ್ಮ ಕೈ ಸ್ಮೆಲ್ಲು ಬರುತ್ತೆ ಮತ್ತು ಕಪ್ಪು ಆಗಿರುತ್ತೆ. ಅದಕ್ಕೆ ಅಂತಲೇ ನಾನೊಂದು ಯೂಸ್ಫುಲ್ ಆದ ಟಿಪ್ಸ್ ತಂದಿದ್ದೀನಿ, ನೋಡಿ ಬನ್ನಿ. ಈಗ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ಮೇಲೆ ಅದು ಸ್ಮೆಲ್ಲೆಲ್ಲ ನಾವು ಪಲ್ಯಕ್ಕೆ ಅಥವಾ ಬೇಳೆ ಸಾಂಬಾರು ಏನಾದರೂ ಒಗ್ಗರಣೆಗೆ ಅಂತ ಕಟ್ ಮಾಡ್ತಿರ್ತೀವಿ. ಫುಲ್ಲು ಸ್ಮೆಲ್ಲು. ನಾವು ಸ್ನಾನ ಎಲ್ಲ ಮಾಡಿರ್ತೀವಿ, ಅರ್ಜೆಂಟ್ ಹೊರಗಡೆ ಹೋಗಬೇಕು, ಅದೇ ಸ್ಮೆಲ್ ಇರುತ್ತಲ್ವ. ಅದಕ್ಕೋಸ್ಕರ ನಾವು ಈ ರೀತಿ ಮಾಡೋದ್ರಿಂದ ಸ್ಮೆಲ್ ಬರಲ್ಲ ಫ್ರೆಂಡ್ಸ್. ಈಗೆಲ್ಲ ಈ ಥರ ಕಟ್ ಮಾಡ್ಕೊಂಡು ಫುಲ್ಲೆಲ್ಲ ಕಟ್ ಮಾಡಬೇಕು. ಕಟ್ ಮಾಡಾದಮೇಲೆ ಆ ಸ್ಮೆಲ್ಗೆ ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಇದೇ ರೀತಿ ಹೊಸ ಟಿಪ್ಸ್ ಇದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ. ಹಾಗೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮಗೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈಗ ಸ್ಮೆಲ್ಲೆಲ್ಲ ಹೋಗೋಕ್ಕೆ ಅಂತಲೇ ಇಲ್ಲಿ ನಾನು ಟೀ ಪುಡಿ ತಗೊಂಡಿದ್ದೀನಿ. ಕಾಫಿ ಪುಡಿ ಅಲ್ಲ, ಟೀ ಪುಡಿ ತಗೊಂಡಿದ್ದೀನಿ. ಇದನ್ನು ಕೈಗೆ ಹಾಕ್ಕೊಂಡು ಒಂದೊಂದು ಚಿಟಿಕೆ ನೀರು ಹಾಕಬೇಕು. ಒಂದು ಸ್ವಲ್ಪನೇ ನೀರು ಹಾಕಬೇಕು. ನೀರು ಹಾಕ್ಕೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ಕಟ್ ಮಾಡಿರ್ತೀವಲ್ಲ ನಾವು ಕೈ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಉಜ್ಜುತ್ತಾ ಇದ್ದರೆ ಅದು ಎಷ್ಟೇ ಸ್ಮೆಲ್ ಇದ್ದರೂ ಕೂಡ, ಬ್ಯಾಡ್ ಸ್ಮೆಲ್ ಇದ್ದರೂ ಕೂಡ ಹೊರ್ಟೋಗುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ಟೀ ಪುಡಿ ಇರುತ್ತಲ್ಲ, ಅದ್ರ ಸ್ಮೆಲ್ಲು ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ. ಈಗ ಕೈಯೆಲ್ಲ ಅಪ್ಲೈ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಕೈ ತೊಳ್ಕೊಂಡ್ರೆ ಆ ಸ್ಮೆಲ್ಲೆಲ್ಲ ಹೊರ್ಟೋಗುತ್ತೆ. ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು, ಚೆನ್ನಾಗಿ ಉಜ್ಜಬೇಕು. ಅದು ಟೀ ಪುಡಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ. ಈಗ ನಾನು ಎಲ್ಲ ಕೈಯೆಲ್ಲ ಈಗ ನೀಟಾಗಿ ತೊಳ್ಕೊಂಡ್ರೆ ಎಷ್ಟೇ ಸ್ಮೆಲ್ ಇದ್ದರೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಚೆಕ್ ಮಾಡಿ ನೋಡಿ, ಸ್ಮೆಲ್ಲೆಲ್ಲ ಹೊರ್ಟೋಗಿದೆ. ಮತ್ತು ಅದ್ರ ಜೊತೆಗೆ ಎಷ್ಟು ಕಪ್ಪಾಗಿತ್ತಲ್ಲ, ಈರುಳ್ಳಿ ಕಟ್ ಮಾಡಿ ಕಪ್ಪಾಗಿತ್ತು, ಅದು ಕೂಡ ಹೊರ್ಟೋಗಿದೆ. ನೋಡಿ ಎಷ್ಟು ನೀಟಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಟಿಪ್ಸ್ ಅಂತೂ. ಮತ್ತೊಂದು ಟಿಪ್ಸ್ ಬಂದು ಮಿಕ್ಸಿ ಜಾರ್ ಇದೆಯಲ್ಲ, ಅದು ಮಿಕ್ಸಿ ಜಾರಲ್ಲಿ ಬೆಲ್ಟ್ ಎಲ್ಲ ಲೂಸ್ ಆಗಿರುತ್ತೆ. ಯೂಸ್ ಮಾಡ್ತಾ ಬೆಲ್ಟ್ಗಳು ಲೂಸ್ ಆಗಿರುತ್ತೆ. ಮತ್ತು ಬೆಲ್ಟ್ ತೊಳಿಬೇಕಾದ್ರೂ ಕೂಡ ಬಿಚ್ಚಿ ತೊಳಿತಿರ್ತೀವಲ್ಲ, ಆಗ ಕೂಡ ಲೂಸ್ ಆಗಿರುತ್ತೆ. ಅದಕ್ಕೆ ಅಂತಲೇ ಈ ಹೊಸ ಟಿಪ್ಸ್ ಇದು ಒಂದು ರಬ್ಬರ್ ಇರುತ್ತೆ. ರಬ್ಬರ್ನ ಈ ರೀತಿ ಒಂದು ಅಪ್ಲೈ ಮಾಡ್ಕೋಬೇಕು. ಮತ್ತೊಂದು ಬೆಲ್ಟ್ಗೆ ಹಾಕೋಬೇಕು. ನಿಮಗೆ ತುಂಬಾ ಲೂಸ್ ಇದ್ದರೆ ತುಂಬ ಲೂಸ್ ಇದ್ದರೆ ಈ ರೀತಿ ಮಾಡಬೇಕು. ಇಲ್ಲಿ ಸ್ವಲ್ಪ ಇದೆ ಅಂತಂದರೆ ಬರೀ ಬೆಲ್ಟ್ಗೆ ಅಷ್ಟೇ ಅಪ್ಲೈ ಮಾಡಿದ್ರೆ ಸಾಕು. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಕೂಡ ಈಚೆ ಏನೇ ರುಬ್ಬಿದ್ರೂ ಅಥವಾ ಅಕ್ಕಿ ಅಥವಾ ಏನಾದ್ರು ರುಬ್ಬಿದ್ರೆ ಈಚೆ ನೀರು ಬರೋದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.